ನಮಸ್ಕಾರ ಸ್ನೇಹಿತರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಗಲಾಟೆ ಭಾರಿ ಜೋರಾಗಿದೆ. ಮುಸ್ಲಿಂ ಸಮುದಾಯ ಟಿಕೆಟ್ಗಾಗಿ ಪಟ್ಟು ಹಿಡಿದಿದೆ. ಹಾಗಾದ್ರೆ ಶಾಮನೂರು ಕೋಟೆಯಾಗಿದ್ದ ಈ ಕ್ಷೇತ್ರದ ಹಿನ್ನೆಲೆ ಏನು? ಯಾವ ಪಕ್ಷ ಎಷ್ಟೆಷ್ಟು ಸಲ ವಿನ್ ಆಗಿವೆ? ಇಲ್ಲಿ ಯಾವ ಸಮುದಾಯದವರು ಎಷ್ಟಿದ್ದಾರೆ? ಮುಸ್ಲಿಂ ಮತಗಳು ಎಷ್ಟಿವೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಿನ್ನೆಲೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರಗಳು 2008ಕ್ಕೂ ಮುನ್ನ ಇರಲಿಲ್ಲ. ಆಗ ದಾವಣಗೆರೆ ವಿಧಾನಸಭೆ ಕ್ಷೇತ್ರ ಇತ್ತು ಅಷ್ಟೇ. ಆದರೆ 2008ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ವೇಳೆ ದಾವಣಗೆರೆ ಕ್ಷೇತ್ರ 2 ಕ್ಷೇತ್ರಗಳಾಗಿ ವಿಭಜನೆ ಆದವು. ಅವುಗಳೇ ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಉತ್ತರ. ಈ 2 ಕ್ಷೇತ್ರಗಳು ದಾವಣಗೆರೆ ಜಿಲ್ಲೆಯಲ್ಲಿದ್ದು ದಾವಣಗೆರೆ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತೆ. ಇನ್ನು ದಾವಣಗೆರೆ ಈಗ ಬೆಣ್ಣೆ ದೋಸೆ, ಖಾರ ಮಿರ್ಚಿ ಮಂಡಕ್ಕಿಗೆ ಫೇಮಸ್ ಆಗಿದೆ. ಆದರೆ ಒಂದು ಕಾಲದಲ್ಲಿ ಇಲ್ಲಿ ಹತ್ತಿಯ ಮಿಲ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ವು. ಜವಳಿ ಉದ್ಯಮಕ್ಕೆ ರಾಜ್ಯದಲ್ಲೇ ಫೇಮಸ್ ಕೇಂದ್ರ ಇದಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆಗ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಲೇ ಕರೆಯಲಾಗ್ತಿತ್ತು. ಯಾವ ಪಕ್ಷ ಎಷ್ಟು ಸಲ ಗೆದ್ದಿವೆ? ದಾವಣಗೆರೆ ವಿಧಾನಸಭೆ ಕ್ಷೇತ್ರ ಇದ್ದಾಗ ಕಾಂಗ್ರೆಸ್ 7 ಸಲ ವಿನ್ ಆಗಿತ್ತು. ಸ್ವತಂತ್ರ ಅಭ್ಯರ್ಥಿ ಮತ್ತು ಪ್ರಜಾ ಸೋಷಿಯಲಿಸ್ಟ್ ಪಕ್ಷವನ್ನ ಕೂಡ ಜನ ತಲಾ 1 ಸಲ ಆಯ್ಕೆ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಇಲ್ಲಿ 1978, 1983 ಮತ್ತು 1985ರ ಚುನಾವಣೆಗಳಲ್ಲಿ ಕಮ್ಯುನಿಸ್ಟ್ ಪಕ್ಷ ವಿನ್ ಆಗಿತ್ತು. ಈ ಅವಧಿಯಲ್ಲಿ ದಾವಣಗೆರೆ ಜಿಲ್ಲೆಯಾದ್ಯಂತ ಕಮ್ಯುನಿಸ್ಟ್ ಪಡೆ ತುಂಬಾ ಸ್ಟ್ರಾಂಗ್ ಇತ್ತು. ಹಲವು ಮಿಲ್ಗಳು, ಫ್ಯಾಕ್ಟರಿಗಳು ಇದ್ದಿದ್ದರಿಂದ ಕಾರ್ಮಿಕರ ಪರವಾಗಿ ಸಾಲು ಸಾಲು ಹೋರಾಟಗಳು ಕೂಡ ನಡೆದಿದ್ವು. ಈ ನಡುವೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಕಮ್ಯುನಿಸ್ಟ್ ಲೀಡರ್ ಪಂಪಾಪತಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಇನ್ನು ಇಲ್ಲಿ ಬಿಜೆಪಿ ಒಂದೇ ಒಂದು ಸಲ ವಿನ್ ಆಗಿಲ್ಲ. ಶಾಮನೂರು ಕೋಟೆಯಾದ ಕ್ಷೇತ್ರ. 1994ರಿಂದಲೇ ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಕಂಟ್ರೋಲ್ ಶುರುವಾಗಿತ್ತು. 1994ರಲ್ಲಿ ಶಾಮನೂರು ಶಿವಶಂಕರಪ್ಪ ವಿನ್ ಆದ್ರೆ 1999ರಲ್ಲಿ ಮಗ SS ಮಲ್ಲಿಕಾರ್ಜುನ್ ಗೆದ್ದು ಬಂದ್ರು. 2004ರಲ್ಲಿ ಮತ್ತೆ ಶಾಮನೂರು ಸ್ಪರ್ಧೆ ಮಾಡಿ 2ನೇ ಸಲ ವಿನ್ ಆದ್ರು. 2008ರ ಚುನಾವಣೆ ವೇಳೆಗೆ ದಾವಣಗೆರೆ ಕ್ಷೇತ್ರ ಉತ್ತರ ಮತ್ತು ದಕ್ಷಿಣ ಅಂತ 2 ಭಾಗಗಳಾದವು. ಇಲ್ಲಿ ದಾವಣಗೆರೆ ದಕ್ಷಿಣವನ್ನ ತನ್ನ ಬಳಿ ಇಟ್ಟುಕೊಂಡ ಶಾಮನೂರು ದಾವಣಗೆರೆ ಉತ್ತರವನ್ನ ಮಗನಿಗೆ ಬಿಟ್ಟುಕೊಟ್ರು. ದಾವಣಗೆರೆ ದಕ್ಷಿಣದಲ್ಲಿ ಈವರೆಗೆ 4 ಬಾರಿ ಚುನಾವಣೆ ನಡೆದಿದ್ದು ಶಾಮನೂರು ಶಿವಶಂಕರಪ್ಪ 1 ಸಲನೂ ಸೋತೇ ಇಲ್ಲ. ಪ್ರತಿ ಬಾರಿಯೂ ಭರ್ಜರಿ ಮತಗಳ ಅಂತರದಲ್ಲಿ ವಿನ್ ಆಗ್ತಾ ಬಂದಿದ್ರು. ಬೆನ್ಸ್ ಕಾರು, ಸ್ವಂತ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಿದ್ದ ಇವರನ್ನ ಎಲ್ಲರೂ ದಾವಣಗೆರೆ ಧಣಿ ಅಂತಲೇ ಕರೀತಿದ್ರು. ಕಾಂಗ್ರೆಸ್ನಿಂದ ಈ ಸಲ ಮುಸ್ಲಿಂ ಅಭ್ಯರ್ಥಿ ಕಣಕ್ಕೆ. ಶಾಮನೂರು ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯದಲ್ಲೇ ಉಪಚುನಾವಣೆ ನಡೆಯಲಿದೆ. ಅದಕ್ಕಾಗಿಯೇ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ಕೂಡ ಶುರು ಮಾಡಿಕೊಂಡಿದೆ. ಬಜೆಟ್ನಲ್ಲಿ ದಾವಣಗೆರೆ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಘೋಷಿಸಿದೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗದ್ದಲ ಕೂಡ ಜೋರಾಗಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಶುರುವಾಗಿದೆ. ಅದಕ್ಕೆ ಸಚಿವ ಜಮೀರ್ ಅಹಮದ್ ಕೂಡ ಜೈ ಎಂದಿದ್ದಾರೆ. ಇದು ಶಾಮನೂರು ಮಗ SS ಮಲ್ಲಿಕಾರ್ಜುನ್ ಸಿಟ್ಟಿಗೆ ಕಾರಣವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತನಾಡಲು ಅವನು ಯಾರು ಅಂತ ಏಕವಚನದಲ್ಲೇ ಬೈದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಗೆ ಸಚಿವರು ಸೇರಿದಂತೆ 31 ಜನರ ಸಮಿತಿಯನ್ನೇ ರೆಡಿ ಮಾಡಿದೆ. ಯಾವ ಸಮುದಾಯದವರು ಎಷ್ಟಿದ್ದಾರೆ? ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದವರು ಟಿಕೆಟ್ ಕೇಳ್ತಿರೋದಕ್ಕೆ ಕಾರಣ ಇದೆ. ಯಾಕಂದ್ರೆ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹೌದು, ಕ್ಷೇತ್ರದಲ್ಲಿ ಒಟ್ಟು 2,32,000 ಮತದಾರರಿದ್ದಾರೆ. ಅವರಲ್ಲಿ 1,14,000 ಪುರುಷರಿದ್ರೆ 1,18,000 ಮಹಿಳಾ ಮತದಾರರು ಇದ್ದಾರೆ. ಸಮುದಾಯ ವೈಸ್ ನೋಡೋದಾದ್ರೆ ಮುಸ್ಲಿಮರು ಅತಿ ಹೆಚ್ಚು, ಅಂದ್ರೆ 65ರಿಂದ 70,000 ಮತದಾರರಿದ್ದಾರೆ. ಅದೇ ರೀತಿ ಲಿಂಗಾಯತ ಮತದಾರರ ಸಂಖ್ಯೆ 40ರಿಂದ 50,000ದಷ್ಟಿದೆ. ಇನ್ನು ಕುರುಬರು 15ರಿಂದ 20,000, SC 21,000, ST 15,000, ಮರಾಠ 16,000, ಒಕ್ಕಲಿಗ 5,000, ಈಡಿಗರು 2,500 ಮತ್ತು ಉಪ್ಪಾರರು 8,000 ಮತದಾರರಿದ್ದಾರೆ. ಉಳಿದಂತೆ ಇತರ ಎಲ್ಲಾ ಸಮುದಾಯದ ಮತಗಳು ಸೇರಿ 20,000ಕ್ಕೂ ಹೆಚ್ಚು ಮತಗಳಿವೆ. ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್. ಇವರಲ್ಲಿ ಯಾರು ಪ್ರಭಾವಿ ಅಂತ ನೋಡೋದಾದ್ರೆ ಜಮೀರ್ 5 ಸಲ ಶಾಸಕರಾಗಿದ್ದು 2 ಸಲ ಸಚಿವರಾಗಿದ್ದಾರೆ. ಅದೇ SS ಮಲ್ಲಿಕಾರ್ಜುನ್ 3 ಸಲ ಶಾಸಕರಾಗಿದ್ದು 3 ಸಲ ಸಚಿವರಾಗಿದ್ದಾರೆ. ಜಮೀರ್ ಮೊದಲಿಗೆ JDS ನಲ್ಲಿದ್ದು ಕಾಂಗ್ರೆಸ್ಗೆ ಬಂದು 10 ವರ್ಷವೂ ಆಗಿಲ್ಲ. ಆದರೆ SS ಮಲ್ಲಿಕಾರ್ಜುನ್ ರಾಜಕೀಯಕ್ಕೆ ಬಂದಾಗಿನಿಂದಲೂ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಮೊದಲಿನಿಂದಲೂ ಸಿದ್ದರಾಮಯ್ಯ ಶಿಷ್ಯನಂತೆ ಗುರುತಿಸಿಕೊಂಡಿದ್ದಾರೆ. ಆದರೆ SS ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಬಣಗಳಿಂದ ದೂರ ಉಳಿದಿದ್ದಾರೆ. ಚಾಮರಾಜ
ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಕಂಟ್ರೋಲ್ ಇದ್ರೆ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್ ಕುಟುಂಬದ ಪ್ರಭಾವ ಇದೆ. ಜಮೀರ್ 72 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರೆ ಮಲ್ಲಿಕಾರ್ಜುನ್ 189 ಕೋಟಿ 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಜಮೀರ್ 8ನೇ ಕ್ಲಾಸ್ ವರೆಗೆ ಓದಿದ್ರೆ SS ಮಲ್ಲಿಕಾರ್ಜುನ್ BCom ಡಿಗ್ರಿ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ದಾವಣಗೆರೆ ವಿಧಾನಸಭೆ ಕ್ಷೇತ್ರದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.